ಇವತ್ತು ಏನು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿಮ್ಮೆಲ್ಲರ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರೇ, ನಮ್ಮ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಕಾಶ್ ಅಣ್ಣವರೇ, ನಮ್ಮ ಶಂಕರಣ್ಣವರೇ, ನಮ್ಮ ಶೀನಣ್ಣವರೇ, ಮತ್ತೆ ನಮ್ಮ ಲಕ್ಷ್ಮೀಪ್ರ ಮೇಡಮ್ ಅವರೇ, ನಮ್ಮ ಚೇತನ್ ಸಾಹೇಬ್ರೆ, ನಮ್ಮ ಗೊಲ್ಲಳ್ಳಿ ಪ್ರಭಾಕರಣ್ಣವ್ರೆ, ಮುನ್ಶ್ಯಾಮಗೌಡ್ರೆ, ನಮ್ಮ ಗೋಪಾಲಣ್ಣವ್ರೆ, ಚಿನ್ನಳ್ಳಿ ವರ್ಧನ್ನವ್ರೆ, ಅನೇಕ ನಮ್ಮ ಎಲ್ಲ ಹಿರಿಯರೆಲ್ಲ ಇದ್ದಾರೆ. ನಮ್ಮ ಅಧ್ಯಕ್ಷಗಳು ಸುಮಾರು ನಮ್ಮ ಶೀನಣ್ಣ, DVR, ನಮ್ಮ ರಾಮಕೃಷ್ಣ, ಪಮರಳ್ಳಿ ಮಂಜಣ್ಣ, ರಾಜಗೋಪಾಲಣ್ಣ, ನಮ್ಮ ವೆಂಕಟರಮಣ್ಣ ಎಲ್ಲ ಇದ್ದಾರೆ. ದಯವಿಟ್ಟು ಕ್ಷಮಿಸಿ. ನಮ್ಮ ಅಶೋಕ್ ಅವರು ಎಲ್ಲರೂ ಇದ್ದಾರೆ. ರವಿ ಇವತ್ತಿನ ದಿನ ವಿಸ್ತಾರವಾಗಿ ಎಲ್ಲ ನಮ್ಮ ಚೇತನ್ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ. ಎಲ್ಲ ಈಗಾಗಲೇ 190 ಸ್ವಲ್ಪ ಆಸ್ಪಾಸ್ 200 ಸೊಸೈಟಿ ಇರ್ತಕ್ಕಂಥ ನಮ್ಮ ತಾಲೂಕು ಕೇವಲ ಒಂದು 70 ಕೊಟ್ಟಿದ್ದಾರೆ ಮಿಲ್ಕಿಂಗ್ ಮಿಷನ್ಸ್. ಅದು ನಮಗೆ ಈಗ ಸಮಸ್ಯೆ, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ. ಕೆಲವ್ರದ್ದೇನಾದ್ರು ತಪ್ಪಿಸಿ ಕೊಡೋಂಗಿದ್ರೆ ಅಯ್ಯಪ್ಪ ಮ್ಯಾಮ್ ಕಾಂಗ್ರೆಸ್ ಒಂಚೂರು ಮಗಿಲ್ಲದ ಈ ಮಾತುಗಳು ಬಂದ್ಬಿಟ್ಟಿದೆ. ದಯವಿಟ್ಟು ಸಹಕರಿಸ್ಬೇಕು ಎಲ್ರು. ಯಾಕಂದ್ರೆ ಒಂದೊಂದು ಕಡೆ 30-32 ಕೊಡ್ಬೋದು ಅಷ್ಟೇ. ನಮ್ಮ ಕಡೆ 75-80 ಇದಾವೆ. ನಾಗಣ್ಣನ ಕಡೆನೂ 85 ಇದಾವೆ, 86. ಲೇಡೀಸ್ ಸೊಸೈಟಿ ಎಲ್ಲ ಸೇರ್ಕೊಂಡ್ರೆ 90 ಮೇಲೆ ಬರ್ತದೆ. ಈ ನಿಟ್ಟಿನಲ್ಲಿ ಏನು ಇವತ್ತಿನ ದಿನ ತಾವೆಲ್ಲರೂ ಸಹಕರಿಸ್ಬೇಕು, ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು. ಯಾಕಂತಂದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ನಮ್ಮ ಕಾರ್ಯದರ್ಶಿಗಳಿಗೆ ಎಲ್ರಿಗೂ ಅಂತಲ್ಲ, ಕೆಲವರು ಇದ್ದಾರೆ. ನಾನು ನಮ್ಮ ನಾಗಣ್ಣವ್ರ ಮೊನ್ನೆ ಕುಲಕುಶವಾಗಿ ಮಾತಾಡ್ಕೊಂಡಿದ್ದೀನಿ. ಒಂದು 30-40 ಸೊಸೈಟಿಗೆ ತುಂಬಾ ಅಧ್ವಾನ ಮಾಡ್ತಾ ಇದ್ದಾರೆ. ಎಲ್ಲ ಟಿಕ್ ಮಾಡ್ಕಿಟ್ಟಿದ್ದೀವಿ. ದಯವಿಟ್ಟು ಹೇಳ್ತೀನಿ, ಅವ್ರಿಗಂತೂ ಸುಮ್ಮನೆ ಬಿಡಲ್ಲ. ಆ ಒಂದು ಸೊಸೈಟಿಗಳ ಮೇಲೆ ಕಣ್ಣಿಟ್ಟಿದ್ದೀವಿ. ಯಾಕಂದ್ರೆ ಎಲ್ಲ ಟಿಕ್ ಮಾರ್ಕ್ ಮಾಡಿಟ್ಟಿದ್ವಿ ಆ ಕಡೆ ಈ ಕಡೆ ಎಲ್ಲರೂ. ದಯವಿಟ್ಟು ಜನಗಳಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಂತೂ ಒಳ್ಳೇದಂತೂ ಆಗಲ್ಲ. ನಿಮ್ಗೆ ಆಗಿಲ್ಲ ಅಂದ್ರೂ ನೀವು ಮಾಡಿದ ಪುಣ್ಯ ಪಾಪಕ್ಕೆ ಏನು ಗೊತ್ತಿಲ್ಲತಕ್ಕಂಥ ಮಕ್ಕಳಿಗಾಗ್ಬಿಡುತ್ತೆ. ಏನು ನೀವು ಅನುಭವಿಸಿದ್ರೆ ಪರವಾಗಿಲ್ಲ, ನೀವು ತಪ್ಪು ಮಾಡಿದ್ರೆ ನೀವು ಅನುಭವಿಸಿ ಪರವಾಗಿಲ್ಲ. ಆದ್ರೆ ಪಾಪ ಏನು ಗೊತ್ತಿರ್ತಕ್ಕಂಥ ಮಕ್ಕಳು, ಅವ್ರಿಗೆ ನಿಮ್ ಶಾಪ ಅವ್ರು ತಡ್ತದೆ. ದಯವಿಟ್ಟು ಆ ಕೆಲಸಗಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದಾವೆಲ್ಲ ಹತ್ತಿರದಲ್ಲೆಲ್ಲ ಒಂದ್ ಕಡೆಯಿಂದ ಇನ್ಸ್ಪೆಕ್ಷನ್ ಮಾಡಿಸಿ. ಯಾಕಂದ್ರೆ ನಾವಿಬ್ಬರೇ ಮಾತಾಡ್ಕೊಂಡಿರೋದು. ನಿಮ್ಗೆ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೆ, ದಯವಿಟ್ಟು ಇರೋದನ್ನ ಸರಿಪಡಿಸ್ಕೊಳ್ರಿ. ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಪ್ಪು ಮಾಡೋದು ಸಹಜ. ಅಟ್ಲೀಸ್ಟ್ ತಿದ್ದುಕೊಳ್ಳುವಂತ ರೀತಿಯಲ್ಲಾದ್ರೂ ಪ್ರಯತ್ನ ಮಾಡಿ. ಇವತ್ತೆಲ್ಲ ನಾಳೆ ಗೊತ್ತಾಗ್ತದೆ. ಈಗ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೆ, ಕೆಲವೊಂದು ಕಾರ್ಯದರ್ಶಿಗಳು ಎಲ್ಲೆಲ್ಲಿಗೂ ಏನೇನೋ ಆಗ್ಬಿಟ್ಟಿದ್ದಾರೆ. ತಿಂದಿರೋರೆಲ್ಲ ಎಲ್ಲರೂ ಅಂತ ಹೇಳಲ್ಲ, ಒಂದು 10%, 10-15% ಇದ್ದಾರೆ. ಪತ್ತೆ ಇಲ್ಲ ಆಗ್ಬಿಟ್ಟಿದ್ದಾರೆ ಅವರು. ದಯವಿಟ್ಟು ಇದನ್ನ, ಯಾಕಂದ್ರೆ ನಿಮ್ಗೆ ಏನಕ್ಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಯಾರು ಇಲ್ಲ, ನಾವು ಮಾತ್ರ ಕೂತಿದ್ವಿ. ಎಲ್ಲರೂ ತಿಳ್ಕೊಳ್ರಿ. ಅರ್ಥ ಆಗ್ಬಿಟ್ಟಿರುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಈಗಾಗಲೇ ಅರ್ಥ ಆಗ್ಬಿಟ್ಟಿರುತ್ತೆ. ಬರ್ದೇ ಇರೋರು ಸುಮಾರು ಜನರು ಇದ್ದಾರೆ. ಬಂದಿರೋರು ಅಂತಲ್ಲ, ಬರ್ದೇ ಇರೋರು ಇದ್ದಾರೆ. ಇದನ್ನು ಏನಕ್ಕೆ ಹೇಳ್ತೀನಿ ಅಂದ್ರೆ, ದೇವರು ಮೆಚ್ಚೋದಿಲ್ಲ. ಒಂದನ್ನು ಹೇಳ್ತೀನಿ. ಈಗ ನಮ್ಮ ದೇವೇಗೌಡರ ಪತ್ನಿಯವ್ರೆ ನಮ್ಮಲ್ಲೆಲ್ಲ ಆಗಲಿ ಹೋದ್ರು ಪಾಪ. ಆಯಮ್ಮ ಎಂತವ್ರು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯರನ್ನು ಗೊತ್ತಿರ್ತಕ್ಕಂಥ ವಿಚಾರ. ನಾನು ಒಂದು ಉದಾಹರಣೆ, ನಾನು ಮುಂದೆ ನಡೆದಿರ್ತಕ್ಕಂಥ ವಿಚಾರ. ನಾನು ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು ಅಲ್ಲ, ಅವ್ರ ದೈವಶಕ್ತಿ, ಆ ಕುಟುಂಬದ ದೈವಶಕ್ತಿ ಹೆಂಗೆ ಅಂತ ಹೇಳ್ಬಿಟ್ಟು ನಾನೇ ನಿರ್ದೇಶ ಸಾಕ್ಷಿ. ಚುನಾವಣೆಯಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಗೆ ನಮ್ಮ BMC ಅವ್ರಿಗೆ ಸ್ವಲ್ಪ ತಕರಾರು ಬಂತು. ಕಡೆ ಪಕ್ಷಕ್ಕೆ ಎಲ್ಲರೂ ಸೇರಿ ಎಲ್ಲಾ ಜಿಲ್ಲಾ ಶಾಸಕರು, ನಾಯಕರು, ಕುಮಾರಣ್ಣವರು
ಎಲ್ಲರೂ ಸೇರಿ ಲಾಸ್ಟ್ಗೆ ಏನು ಅಂದ್ರೆ ಲಾಟ್ರಿ ಎತ್ಬಿಡ್ರಿ, ಲಾಟ್ರಿ ಮುಖಾಂತರ ಯಾರಿಗೆ ಬಂದ್ರೆ ಅವ್ರಿಗಾಗ್ಲಿ. ನನ್ನ ಕೇಳಿದ್ರೆ ಆಯ್ತು ಓಕೆ ಮಾಡಿ. ತಾನೇ ಆ ಚೆನ್ನಮ್ಮ ಆ ತಾಯಿ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು. ಬಂದಿದ್ದೆ ಮನೆಯೊಳಗೆ ಬಂದು ನಮ್ಮ ಚೌಡರೆಡ್ಡಿ ಅವ್ರು ಬರ್ದಿದ್ದ ಹೆಸರು, ನನ್ನ ಹೆಸರು ನಂದು ವೆಂಕಟರಾಮೇಗೌಡ. ಆಯಮ್ಮ ಬಂದ ತಕ್ಷಣ ಹೇಳಿದಾಗ ದೇವ್ರ ಮನೆಯಲ್ಲಿ ಹೋಗಿ ಪೂಜೆ ಮಾಡಿ ಆ ಮನೆಯಲ್ಲಿ ದೇವಗೌಡ್ರ ಮನೆಯಲ್ಲಿ ಆಯಮ್ಮನ ಎತ್ತಿದ್ದು, ಆಯಮ್ಮನ ಹೆಸರನ್ನ ಎತ್ತಿದ್ದು ನನ್ನ ಹೆಸರು ಬಂತು. ಕಡೆ ಪಕ್ಷ ಏನಾಯ್ತು, ಆಯ್ತು ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ವಿ. 4 ಜನ ಪುಣ್ಯಾತ್ಮರು ಬರ್ತಾ ಬರ್ತಾ ಬಿ ಫಾರ್ಮ್ ಚೇಂಜ್ ಮಾಡ್ಬಿಟ್ರು. ನಾನು ದೈವ ಶಕ್ತಿ ಅನ್ನೋದಕ್ಕೆ ನಾನು ಹೇಳ್ತಿರೋದು ಉದಾಹರಣೆ, ಬೇರೆ ಇನ್ನೇನು ಇಲ್ಲ, ಎಲ್ಲ ಆಗೋಗಿದೆ, ಮುಗಿತಾ ಇದೆ. ಹೇಳ್ಬಿಡ್ತೀನಿ, ಹೆಸರು ಹೇಳ್ಬಿಟ್ಟಿರೋ ವಾಸ್ತವಾಂಶ, ಅದಕ್ಕೇನಿದೆ. ಚಿಂತಾಮಣಿ ಅಲ್ಲ, ಶ್ರೀನಿವಾಸಪುರ ತೂಬಲ್ ಚೌಡರೆಡ್ಡಿ, ಮುಬಾರಕ್ ಕೋಲಾರ, ನಮ್ಮ ಶಿವಣ್ಣ ಅಂಡ್ ಒಕ್ಲೆ ರಾಮಣ್ಣ. ಆ 4 ಜನ ಏನ್ ಮಾಡಿದ್ರು ಚೇಂಜ್ ಮಾಡ್ಬಿಟ್ರು. ಅವರೇ ಕುಂತ್ಕೊಂಡು ದೇವೇಗೌಡ ಅಪ್ಪಾಜಿ ಹತ್ರ ಕುಂತ್ಕೊಂಡು ಚೇಂಜ್ ಮಾಡ್ಬಿಟ್ರು. ಸರಿ, ಹಿಂಗ ಆಯ್ತು ಹೋಯ್ತು. ಮತ್ತೆ ನಾನು ಹೋಗಿ ಇನ್ನೊಂದು ವಿವಾಹ ತಗೋ ಬಂದೆ, ಹಾಕಿದೆ, ಆಯ್ತು, ಮುಗಿದ ಕತೆ. ನೋಡಿ, ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡೋಲ್ಲ. ಆ 4 ಜನ ಇವತ್ತು ನಿಮ್ಗೆ ಗೊತ್ತಿದೆ. ಚೌಡರೆಡ್ಡಿ 4ನೇ ಪ್ಲೇಸ್ ಮರು ಚುನಾವಣೆಯಲ್ಲಿ, ನಮ್ಮ ಒಕ್ಲೆ ರಾಮಣ್ಣ 3ನೇ ಪ್ಲೇಸ್, ಮುಬಾರಕ್ ಪತ್ತೇನೆ ಇಲ್ಲ ಕೋಲಾರ. ಇನ್ನೊಬ್ರು ರಾಜಕೀಯವಾಗಿ ಗೊತ್ತಿದೆ. ಯಾಕಂತಂದ್ರೆ ದೈವ ಶಕ್ತಿ ಇರೋದು ಬಹಳ ಮುಖ್ಯ. ನಮ್ಮ ನಿಯತ್ತು, ನಮ್ಮ ಶಿವಣ್ಣ ಇಲ್ಲಿ ಪಾಪ, ನಾವು ಅಧ್ಯಕ್ಷರು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಕೊನೆಗೆ ನಮ್ಮ ಶಾಸಕರು ಬಸ್ಕಿ ಹೊಡೆದು ಸಾಕಾಗಿ ಬಿಟ್ರು. ಆಮೇಲೆ ಇನ್ನೇನ್ ಮಾಡೋದು? ಅಲ್ಲ, ನಾವು ಮಾಡಿರ್ತಕ್ಕಂಥ ಕರ್ಮ ಯಾರನ್ನು ಬಿಡೋಲ್ಲ. ಅದಕ್ಕೆ ಹೇಳ್ತೀನಿ, ನೀವು ಅಷ್ಟೇ, ನೀವು ಮಾಡಿರ್ತಕ್ಕಂಥ ಕೆಲಸ ನಿಮ್ಮಲ್ಲಿ ಇರ್ತೇನೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗ್ತದೆ. ಅದನ್ನ ಯಾರನ್ನು ಬಿಡೋಲ್ಲ. ದೇವ್ರ ಹತ್ರ ಬೇಕಾದ್ರೆ ತಪ್ಪಿಸ್ಕೋಬಹುದು, ಕರ್ಮದ ಮುಂದೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಿಂದೇನೆ ಅದು ಮುಗಿಯೋವರೆಗೂ ಬಿಡಲ್ಲ ನಾವು. ಈ ನಿಟ್ಟಿನಲ್ಲಿ ದಯವಿಟ್ಟು ತಾವೆಲ್ಲರೂ ಒಂದು ಒಳ್ಳೆ ಹಾಲನ್ನ ಡೈರಿಗಳಿಗೆ ಹಾಕಿ, ಏನು ಈಗಾಗಲೇ ನಮ್ಮ ಇವ್ರು ಹೇಳ್ತಿದ್ರು, ನಮ್ಮ ಚೇತನ ಅಂತ, ಈಗ ಪ್ರೈವೇಟ್ ಡೈರಿಗಳು ದಯವಿಟ್ಟು ಅದನ್ನ ಕಡಿವಾಣ ಹಾಕ್ಬೇಕು. ಮೊದಲು ಅದನ್ನ ಕಡಿವಾಣ ಹಾಕಿದ್ರೆ ನಮ್ಮ ರೈತರು, ಅವ್ರ ಬಿಸ್ನೆಸ್ ಬಂದಿರೋರು ಆಂಧ್ರದಿಂದ, ಯಾವನೋ ಒಬ್ಬ ಹಾಕ್ತಾನೆ, ಇರೋ ದುಡ್ಡು ನಾವು ತಿಂತಾನೆ, ರೈತರಿಗೆ ಏನ್ ಬರುತ್ತೆ? ಏನು ಬರಲ್ಲ. ದಯವಿಟ್ಟು ಅದನ್ನ ಕಡಿವಾಣ ಮಾಡಿ, ಕಡಿವಾಣ ಹಾಕ್ಬಿಟ್ಟು ಮುಂದೆ ನಮ್ಮ ಈ ಹೈನುಗಾರಿಕೆಯನ್ನ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ತರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು 4 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.